ಹಾಯ್ ಫ್ರೆಂಡ್ಸ್, ಯಾರೆಲ್ಲ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಪ್ಲಿಕೇಶನ್ ಹಾಕಿದರೆ ಅವರಿಗೆ ಗುಡ್ ನ್ಯೂಸ್ ಅನ್ಬೋದು. ಯಾಕಪ್ಪ ಅಂತಂದರೆ ಇವತ್ತು ಏನಪ್ಪ ಅಂತಂದ್ರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಟಿಕೆಟ್ ಬಿಟ್ಟಿದ್ದಾರೆ. ನೋಡ್ಕೋಬೋದು ನೀವು. ಏನಪ್ಪ ಅಂತಂದರೆ ಇಲ್ಲಿ ಅಡ್ಮಿಷನ್ ಟಿಕೆಟ್ ಪ್ರವೇಶ ಪತ್ರ ಅಂತಿದೆ. ಸೊ ಏನಪ್ಪ ಅಂತಂದರೆ HK ಆ್ಯಂಡ್ ನಾನ್ HK ಎರಡೂ ಕೂಡ ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ. ಸೊ ಇದು ರಿಸಲ್ಟ್ ಯಾವ ಥರ ನೋಡಬೇಕು, ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕಂತ ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ದಯವಿಟ್ಟು ಯಾರಾದ್ರೂ ನಮ್ಮ ಚಾನಲ್ ಹೊಸಬಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಮೊದಲನೇದಾಗಿ ಏನಪ್ಪ ಅಂತಂದರೆ ಇದು ಹಾಲ್ ಟಿಕೆಟ್ ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಪ್ಪ ಅಂತಂದರೆ ನೀವು ನಿಮ್ಮ ಮೊಬೈಲಲ್ಲಿ ಏನಪ್ಪ ಅಂದ್ರೆ ಕ್ರೋಮ್ ಮತ್ತು ಗೂಗಲ್ ಹೋಗಿ ಏನಪ್ಪ ಅಂತಂದರೆ KA ಅಂತ ಟೈಪ್ ಮಾಡಿದ್ರೆ ನೀವು ಸೊ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಮತ್ತೊಂದು ಈ ಥರ ಒಂದು KA ವೆಬ್ಸೈಟ್ ಒಂದು ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಕೋಬೋದು ಏನಪ್ಪ ಅಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ RPC ಮತ್ತು KKR ಪರೀಕ್ಷಾ ಪ್ರವೇಶ ಪತ್ರ ಡೌನ್ಲೋಡ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ಥರ ಒಂದು ಆಟೋಮೆಟಿಕ್ ಆಗಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ತೆಗೆದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನೋ ಪರೀಕ್ಷಾ ಅಂತ ಇದೆ. ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ HK ನಾನ್ HK ಎರಡೂ ಕೂಡ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ RPC. ಸೊ RPC ಅಂದರೆ ನಾನ್ HK ಅಂತ. ಸೊ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ KK ಅಂತಂದರೆ HK ಅಂತ ಅರ್ಥ. ಸೊ ನಿಮ್ದು ಯಾವುದಿದೆ ಅದು ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸೊ ಇಲ್ಲಿ ಅರ್ಜಿ ಸಂಖ್ಯೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಏನಿರುತ್ತೆ ಅಪ್ಲಿಕೇಶನ್ ನಂಬರ್ ಹಾಕೊಂಡು ಸೊ ಇಲ್ಲಿ ಅಭ್ಯರ್ಥಿ ಹೆಸರು ಅಂತಿದೆ, ಅಪ್ಲಿಕೆಂಟ್ ನೇಮು. ಸೊ ಸೇಮ್ ಸೊ ಇಲ್ಲಿ ನೋಡ್ಕೊಳ್ಳಿ. ಸೊ ಯಾವ ಥರ ಒಂದು ಡೌನ್ಲೋಡ್ ಮಾಡ್ಕೋಬೇಕಂತ ಹೇಳಿದ್ದಾರೆ. ಇಲ್ಲಿ ಎಂಟರ್ ಅಪ್ಲಿಕೇಶನ್ ನಂಬರ್. ಸೊ ಎಂಟರ್ ಅಪ್ಲಿಕೇಶನ್ ನಂಬರ್ ಎಲ್ಲ ಕರೆಕ್ಟಾಗಿ ಹಾಕಿ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಎಂಟರ್ದ ಇಲ್ಲಿ ಅಭ್ಯರ್ಥಿ ಹೆಸರು ಅಪ್ಲಿಕೆಂಟ್ ನೇಮ್ ಎಷ್ಟು ಹಾಕಬೇಕಪ್ಪ ಅಂತಂದರೆ ಎಂಟರ್ ದ ಫಸ್ಟ್ 4 letter ಆಫ್ ದ ಕ್ಯಾಂಡಿಡೇಟ್ಸ್ ಆಡ್ ಎಂಟರ್ ಇನ್ ದ ಅಪ್ಲಿಕೇಶನ್ ಅಕ್ಯುರೇಟ್ಲಿ ಡೌನ್ಲೋಡ್ ದ ಅಡ್ಮಿಷನ್ ಟಿಕೆಟ್. ಏನಪ್ಪ ಅಂತಂದರೆ ಸ್ಟಾರ್ಟಿಂಗ್ ನಿಮ್ದು ಏನಪ್ಪ ಅಂತಂದ್ರೆ 4 ಅಲ್ಫಾಬೆಟ್ಸ್ ಲೈಕ್ ನೋಡ್ಕೊಳ್ಳಿ, ನಮ್ಮದು ಪ್ರಭು ಅಂತಿದೆ PRAB. ಸೊ 4 ಅಲ್ಫಾಬೆಟ್ ಮಾತ್ರ ನೀವು ಹಾಕಬೇಕಾಗುತ್ತೆ. ಮೇಲಿಂದ ಅಪ್ಲಿಕೇಶನ್ ನಂಬರ್ ಫುಲ್ ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಅಭ್ಯರ್ಥಿ ಹೆಸರು ಇದ್ದಲ್ಲಿ ಏನಪ್ಪ ಅಂತಂದ್ರೆ 4 ಅಲ್ಫಾಬೆಟ್ ಅಷ್ಟೇ ಹಾಕಬೇಕಾಗುತ್ತೆ ನೀವು. ಸೊ ಅಲ್ಫಾಬೆಟ್ ಹಾಕಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕ್ಯಾಪ್ಚರ್ ಹಾಕಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಏನಪ್ಪ ಅಂತಂದರೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋಕ್ಕಾಗುತ್ತೆ. ಸೊ ಏನಪ್ಪ ಕೆಲವೊಂದಷ್ಟು ಏನಪ್ಪ ಅಂದ್ರೆ HK ನಾನ್ HK ಎರಡೂ ಹಾಕಿದಿರ್ತೀರ. ಬಟ್ ಇದು ಏನಪ್ಪ ಅಂತಂದ್ರೆ HK ಪೇಪರ್ ಬೇರೆ ಬರಬೇಕಾಗುತ್ತೆ, ನಾನ್ HK ಪೇಪರ್ ಕೂಡ ಬೇರೆ ಬೇರೆ ಇರುತ್ತೆ. ಸೊ ಅದಕ್ಕೋಸ್ಕರ ಎರಡೂ ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಸೊ ಎಕ್ಸಾಮ್ ಬರ್ರಿ. ಸೊ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ ಎಲ್ಲರಿಗೂ. ಸೊ ಒಳ್ಳೆ ಎಕ್ಸಾಮ್ ಆಗುತ್ತೆ. ಸೊ ಯಾರ್ದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋಕೆ ಆಗ್ತಾ ಇಲ್ಲ ಸೊ ಕಮೆಂಟ್ ಮಾಡಿ. ಮತ್ತು ಒಂದು ವೇಳೆ ನಿಮ್ಮದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬೇಕಪ್ಪ ಅಂತಂದರೆ ನಾವು ಕೊಡಬೇಕಂದ್ರೆ ನೀವೇನಪ್ಪ ಅಂದರೆ ನನ್ನ ಪ್ರಭುವಾಣಿ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ನಾವು ನಿಮಗೆ ಫ್ರೀಯಾಗಿ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿ ಕೊಡ್ತೀವಿ. ಓಕೆ ಫ್ರೆಂಡ್ಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್.